ಹಾಯ್ ಎವ್ರಿವನ್, ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಯೂಸ್ಫುಲ್ ಆಗಿರೋ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಪೋರ್ಟೇಬಲ್ ಮಿನಿ ಸ್ಟವ್ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳಿಗೋಸ್ಕರ ಅಂತ ತರಿಸಿದ್ದು. ಸೊ ನಾವು ಟ್ರಾವೆಲಿಂಗ್ ಮಾಡ್ತಾನೆ ಇರ್ತೀವಲ್ಲ, ಸೊ ಅದಕ್ಕೋಸ್ಕರನೇ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಈ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ಸೊ ಓದ್ ಕಡೆ ಎಲ್ಲ ಹೋಟ್ಲಲ್ಲಿ ತಿನ್ನೋದು ಅಷ್ಟು ಹೆಲ್ತಿ ಅನಿಸೋದಿಲ್ಲ. ಸೊ ರೈಸ್ ಕೂಡ ತುಂಬ ಗಟ್ಟಿನೇ ಇರುತ್ತೆ ಮತ್ತು ಚಪಾತಿ ಕೂಡ ಗಟ್ಟಿನೇ ಇರುತ್ತೆ. ನಾವಾದರೆ ಜೀರ್ಣ ಮಾಡ್ಕೊತೀವಿ, ಮಕ್ಕಳಾದ ಜೀರ್ಣ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಮೀಶೋದಿಂದ ಈ ಪ್ರಾಡಕ್ಟ್ನ ತರಿಸಿದ್ದೆ. ಸೊ ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್. ಇದು ಒಂದು ಸ್ಟವ್ ಮತ್ತು ಒಂದು ಸಿಲಿಂಡರ್ ಬರುತ್ತೆ. ಸೊ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾನು ನೋಡ್ತೀನಲ್ಲ ಆ ಥರ ಅಟ್ಯಾಚ್ ಮಾಡೋದು, ಮತ್ತು ಇದರಲ್ಲಿ ಲೈಟರ್ ಕೂಡ ಅವರೇ ಕೊಟ್ಟಿರ್ತಾರೆ. ಸೊ ಮ್ಯಾಚ್ ಬಾಕ್ಸ್ ಬೇಕಾಗಿರೋ ಅಗತ್ಯ ಇಲ್ಲ. ಸೊ ಅದನ್ನು ಲೈಟರ್ನ ಒಂದಲ್ಲಿ ಆನ್ ಮಾಡಿದ್ರೆ ಸಾಕು, ಸೊ ಗ್ಯಾಸ್ ಆನ್ ಆಗುತ್ತೆ. ಸೊ ಇದರಲ್ಲಿ ನೀವು ನಿಮ್ಮ ಮಗುವಿಗೆ ಹಾಲು ಕಾಯಿಸ್ಕೋಬೋದು, ಮತ್ತು ರೈಸ್ ಮಾಡ್ಕೋಬೋದು, ಮತ್ತು ರಾಗಿ ಸರಿ ಮಾಡ್ಕೋಬೋದು. ಸೊ ಓದ್ ಕಡೆ ಎಲ್ಲನೂ ಹೋಟೆಲ್ ಫುಡ್ಡು ತಿನ್ನೋದು ಸರಿ ಅನಿಸೋದಿಲ್ಲ. ಸೊ ಅದಕ್ಕಂತಲೇ ನಾನು ಮೀಶೋದಿಂದ ಈ ಪ್ರಾಡಕ್ಟ್ನ ತರಿಸಿದೆ. ಸೊ ಅದಕ್ಕೇ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇದ್ರ ಕಂಪ್ಲೀಟ್ ವಿಡಿಯೋ ಬೇಕು ಅಂತಲೇ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರ ಲಿಂಕ್ ಕೂಡ ನಾನು ನನ್ನ ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂತ ಅನಿಸಿದ್ರೆ ಸೊ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಡೈರೆಕ್ಟಾಗಿ ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಸೊ ಈ ಪ್ರಾಡಕ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ನೀವು ತರಿಸ್ಕೊಂಡು ನೋಡಿ, ಹಾಗೆ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು.